ರಾಣಿ ಏನ್ ಮಾಡ್ತಾ ಇದ್ದಾಳೆ ನಮ್ಮ ಮುದ್ದು ಬಂಗಾರಗಿಂಡಿ? ನಾನೇನ್ ಮಾಡ್ರಿಪ್ಪ, ಸುಮ್ಮನೆ ನಿಂತೇನಿ. ಯಾರು ನಾಷ್ಟಕ್ಕೆ ಬರ್ತೀರೇನೋ ಅಂತ. ಎಲ್ಲರಿಗೂ ನಾಷ್ಟಕ್ಕೆ ಕರೆಕ್ಟ್ ನಿಂತೇನೆ. ಮತ್ತೇನೇನ್ ಮಾಡಿ, ಅತ್ತಿಯರು ಹೊರಗೆ ಹೋಗ್ಯಾರ, ಮಾವರು ಅಲ್ಲೇ ಹೊರಗೆ ಕುಂತಾರ. ಇಕ್ಕಿ ರಾಧಾ ನೋಡಿದ್ರೆ ಒಳಗದಾಳ. ಇಕ್ಕರ ಅಂತ ಬಂದೆ, ನೀವು ಬಂದ್ರೋಡು. ಏನು ರೆಡಿ ಆಗ್ಬಿಟ್ಟಿದಾರಾ? ಹೂನಮ್ಮ, ನಿನ್ನಂಗೆ ಮನೆಗೆ ಇರ್ತೀವನು, ಹೋಗ್ಬೇಕಲ್ಲ ಡ್ಯೂಟಿಗೆ. ನಾವೇ ಮನೆಯಾಗಿದ್ರೆ ಹಂಗೆ ಇರ್ತೀವನು, ಎಲ್ಲ ಕೆಲಸ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಅಬ್ಬಬ್ಬಬ್ಬಬ್ಬ ಕೂತ್ಕೊಂಡು ತಿನ್ನಾಕ ಟೈಮ್ ಇರಂಗಿಲ್ಲ, ಅಷ್ಟು ಕೆಲಸ ಇರ್ತವೆ. ನಿಮ್ಗಾದ್ರೆ ಒಂದಿನ ರಜೆ ಇರ್ತದೆ, ನಮಗೆ ಇರುತ್ತೆ ರಜಾ. ಅದು ನಿಜಾನ ಬಿಡು. ಆದ್ರೂ ಬಂಗಾರಗಿಂಡಿ ತುಂಬಾ ಎಲ್ಲ ಏನಲ್ಲ ಖುಷಿಯಾಗಿ ಇರುತ್ತೆ ಬಿಡು. ಯಾಕೆ ಯಾಕೆ ಜೋರಾಗಿ ಬರ್ತೀರಿ? ಹ್ಞೂಲಿಪ್ಪ, ನನ್ನ ಬಂಗಾರಗಿಂಡಿ, ನನ್ನ ಬೆಳ್ಳಿಗಿಂಡಿ, ನನ್ನ ಚಿನ್ನದ ಗಿಂಡಿ ಕಡೆ ನೀನು. ನನ್ನ ಮಣ್ಣಿನ ಗಿಂಡಿ, ನನ್ನ ಕೆಬ್ಬಣದ ಗಿಂಡಿ, ಅಯ್ಯೋ ಎಲ್ಲ ಗಿಂಡಿಗಳು ನೀನೆ. ತಾಮ್ರ, ಬೆಳ್ಳಿ, ಚಿನ್ನ, ಕಬ್ಬಿಣ, ಮಣ್ಣಿನ ಕೂಡ ನೀನೆ ಕಣೆ ಬಂಗಾರಗಿಂಡಿ. ಅಯ್ಯೋ ನಿಧಾನ ಮಾತಾಡ್ರಿ, ಮಾತುಗಳು ಜಾಸ್ತಿ ಆಗ್ಬಾರ್ದು, ಕಡಿಮೆ ಇರಬೇಕು. ಯಾಕಂದ್ರೆ ಅಲ್ಲಿ ಎನರ್ಜಿ ವೇಸ್ಟ್ ಆಗುತ್ತೆ. ನೀವು ಹೊಗಳ್ತೀನಿ ಅಂತಂದ್ರೆ ಅಲ್ಲೆಲ್ಲ ಆ ಗಿಂಡಿ ಈ ಗಿಂಡಿ ಈ ಗಿಂಡಿ ಆ ಗಿಂಡಿ ಅಂತ ಹೇಳಾಕತ್ತಿರಲ್ಲ, ಎಷ್ಟು ಎನರ್ಜಿ ವೇಸ್ಟ್ ಆಯ್ತು. ಇವತ್ತು ನಾಷ್ಟ ನಿಮ್ಗೆ ಜಾಸ್ತಿ ಕೊಡ್ಬೇಕಾಯ್ತು ನೋಡು. ಅಯ್ಯೋ ನನ್ನ ಕರ್ಮ, ಜಾಸ್ತಿನೂ ಮಾಡಿಲ್ರಿಪ್ಪ ನಾನು ನಾಷ್ಟ. ಎಲ್ಲರಿಗೆ ಏಟ್ ಬೇಕು ಆಟ ಮಾಡೀನಿ, ನೀವು ಬೇರೆ ಇಷ್ಟ ತಗೊಂಡು ಎನರ್ಜಿ ವೇಸ್ಟ್ ಮಾಡ್ಬಿಟ್ರಿ. ಹೆಂಗ್ ಮಾಡೋದು ಅದನ್ನು ತುಂಬಿಸೋದು ಎನರ್ಜಿನ ಅಂತೀನಿ. ನೋಡಿ ಎನರ್ಜಿ ನಿಮ್ದು. ಅಯ್ಯೋ ದೇವರೇ, ರಾಣಿ ಹಿಂಗೆಲ್ಲ ಮಾಡ್ಬಿಡ್ಕಣ ನೀನು. ಇಲ್ಲ ನನ್ನ ಕರ್ಮ ಟೆನ್ಷನ್ ಮಾಡ್ಬಿಟ್ರಿಪ್ಪ. ಮತ್ತೆ ನನಗೇನಾದ್ರು ಬಿ ಪಿ ಗಿಪಿ ಶುಗರ್ ಗೀರ್ ಬಂದ್ಬಿಟ್ರೆ ಏನ್ ಮಾಡೋದು? ಬಿಡ್ಲಿಪ್ಪ, ಒಂದೇ ಟ್ಯಾಬ್ಲೆಟ್ಸ್ ತಗೊಂತಿ. ಟ್ಯಾಬ್ಲೆಟ್ಸಾ ಎಷ್ಟು ಖರ್ಚಾಗುತ್ತೀಪ್ಪ? ದಿನ ಒಂದೊಂದು ಟ್ಯಾಬ್ಲೆಟ್ಸ್ ಅಂದ್ರೆ ಅಯ್ಯೋ ದೇವ್ರಿ, ಅಷ್ಟು ತಗೊಂಡ ರೊಕ್ಕ ವೇಸ್ಟ್ ರೀ, ವೇಸ್ಟ್. ನಿಮಗೆ ಏನು ಗೊತ್ತು ರೊಕ್ಕದ ಬೆಲೆ ಅಂತೀನಿ ನಾನು. ಹೌದು, ನಿಮ್ಮ ಪಗಾರ ನನ್ನ ಕೈ ಕೊಟ್ಟಿಲ್ಲಲ್ಲ? ಅದು ನಮ್ಮ ಓನ್ ಕೈ ಕೊಟ್ಟಿನಿ. ಓ, ಹತ್ತಿರ ಕೈ ಕೊಟ್ರೇನ? ಅಷ್ಟು ಕೊಟ್ರಿ? ಯಾಕ ಅಷ್ಟೇ ಕೊಡ್ಬೇಕು? ಇನ್ನೇನು ಇಟ್ಕೊಂಡ್ರಿ ನೀವು ಖರ್ಚಿಗೆ? ನೋಡ್ಲಿಯಪ್ಪ, ರೀ ಖರ್ಚಿಗೆ ಇಟ್ಕೊಂತೀನಿ ಅಂತ ಅಂದ್ಬಿಟ್ಟು ಹೋಟೆಲ್ನಾಗ ದೋಸೆ ಇಡ್ಲಿ ತಿಂದಿರಿಪ್ಪ. ಮತ್ತೆ ಆರೋಗ್ಯ ಕೆಡ್ತೈತಿ. ಆಮೇಲೆ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹೊಟ್ಟೆ ದಪ್ಪ ಬಂದು ಅದು ಸೇಬು ಅನ್ನೋ ಶೇಪ್ ಇಡುತ್ತಲ್ರಿ, ಹಂಗಾಗ್ಬಿಟ್ರೆ ನೀವು ಹೆಂಗ್ ಮಾಡೋದು? ಏ ರಾಣಿ, ನನಗೆ ಯಾಕೆ ಹಂಗಾಗತ್ತಾ? ನಾನು ಫಿಟ್ ಅಂಡ್ ಫೈನ್ ಆಗಿದ್ದೀನಿ. ಹೇಳೋದು ಇದ ಶಾಂತ ರೀತಿ ವರ್ತಿಸ್ಬೇಕು. ಅದನ್ನ ಬಿಟ್ಟು ನಾನು ಫಿಟ್ ಆಗಿನಿ ಹಂಗಿದ್ದೀನಿ ಅಂತಂದು ದುರ್ಗುಟ್ಟು ಮಾತಾಡಬಾರ್ದು. ಯಾವತ್ತೂ ಖುಷಿಯಾಗಿ ನಗುತ್ತಾ ಇರ್ಬೇಕು ಅಷ್ಟೇನೆ. ಇನ್ ಮುಂದೆ ಉಳಿಸ್ಕೊಂಡ್ ರೊಕ್ಕ ಎಲ್ಲ ನನಗೆ ಕೊಡ್ಬೇಕು. ಯಾಕೋ ಹೊರಗಡೆ ಹೋಗಿ ಹೊಟ್ಟೆ ತಂದ್ಬಿಟ್ಟು ಇಡ್ಲಿ ಪೂರಿ ದೋಸೆ ಕೆಸಿಬಾತು ಅದು ಇದು ಜಾಮೂನ್ ಗಿಮೂನ್ ತಿನ್ಬಿಟ್ಟು ಹೊಟ್ಟೆ ಡುಂಬ್ ಬಸ್ಬಿಟ್ಟು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಎಲ್ಲ ಡಮ್ ಬಂದ್ಬಿಟ್ರೆ ಏನ್ ಮಾಡೋದು? ಏನೇ ಗಂಡ ಸಾಯಿಲ್ ಅಂತ ಬಯಸ್ತೀಯಾ? ಶಾಂತಂ ಪಾಪಂ ರೀ, ನಾ ಏನ್ ಹೇಳ್ತಾ ಇದೀನಿ ಅರ್ಥ ಮಾಡ್ಕೊಳ್ರಿ. ನಿಮ್ಮ ಆರೋಗ್ಯ ನನ್ನ ಭಾಗ್ಯ, ಅದಕ್ಕೆ ಹೇಳ್ತಾ ಇರೋದು. ನನ್ನ ನಂಬಿ ಪ್ಲೀಸ್ ರೀಪ್ಪ, ಹಾಗೆಲ್ಲ ಮಾತಾಡ್ಬೇಡ್ರಿಪ್ಪ. ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ನಾವು ಚೆನ್ನಾಗಿದ್ರೆ ಇಡೀ ದೇಶನೇ ಚೆನ್ನಾಗಿರುತ್ತೆ, ಗೊತ್ತಾ? ಅದಕ್ಕೆ ಎಲ್ಲರಿಗೆ ಆರೋಗ್ಯ ಮುಖ್ಯ. ಅದು ಹಾಳು ಮೂಳು ತಿನ್ಬಾರ್ದು ಅಂತ ಹೇಳ್ತಾ ಇರೋದು. ಸರಿ, ಎಷ್ಟೈತಿ ಖರ್ಚು ರೊಕ್ಕ ತಗೊಂಡಿದ್ದು ವಾಪಸ್ ಕೊಡ್ರಿ, ನನ್ಗೆ ಬೇಕಾ? ಏನು ನಿಮ್ಗೆ ರೊಕ್ಕ ಕೊಡ್ಬೇಕಾ? ಮತ್ತಿನ್ನೇನ್ರಿ ನಿಮ್ದು? ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಎಷ್ಟು ಬೇಕು? 100 ರೂಪಾಯಿ ಬೇಕು, ಸಾಕಷ್ಟ. ಉಳ್ಕಿದ್ ನನಗೆ ರೊಕ್ಕ ಬೇಕು. ಹಾಸ್ಟೆಲ್ನಾಗ ಹೋಗಿ ಹಾಸ್ಪಿಸ್ನಾಗ ಹೋಗಿ ಚಹಾ ಕುಡಿಯಂಗಿಲ್ಲ. ಬೇಕಾ ಚಹಾ ಬೇಕಾದ್ರೆ ನಾನು ಬೇಕಾದ್ರೆ ಫ್ಲಾಸ್ಕ್ನಲ್ಲಿ ಹಾಕ್ಬಿಟ್ಟು ಕೊಡ್ತೇನೆ, ಕುಡಿಯುವಂತ್ರಿ. ಅದನ್ನ ಬಿಟ್ಟು ಏನಾದ್ರು ಚಹಾ ಕುಡಿದ್ನೆ ಇದ್ದು ತಿಂದೆ ಇನ್ನೂ ಕೊಡ್ರಿ ರೊಕ್ಕ ಕೊಡ್ರಿ. ಏನಾಗಿಲ್ಲಪ್ಪ ಮರಯ್ಯ, ನನಗೆ ರೊಕ್ಕ ಕೊಡು ವಾಪಸ್ಸು. ಇಲ್ಲ ಅಂದ್ರೆ ನೋಡಿ ಏನ್ ಮಾಡ್ತೀನಿ? ಏನ್ ಮಾಡ್ತೀಯಾ? ಒಯ್ಕೊಂತೀನಿ. ಏನು ಒಯ್ಕೊಂತೀಯ? ನನ್ನ ಗಂಡ ನನ್ನ ಹೊಡ್ಯಾಕತ್ತಾನಂತ ಒಯ್ಕೊಂತೀನಿ, 4 ಮಂದಿ ಕುಡಿಸ್ತೀನಿ. ಅಯ್ಯೋ ಶಿವನೇ, ಅಂದ್ರೇನು ನೀ ರೊಕ್ಕಕ್ಕೋಸ್ಕರ ಒಯ್ಕೊಂಡು ಮರ್ಯಾದೆ ತಕ್ಕೊಂಡ್ರೆ ಪರವಾಗಿಲ್ಲನ? ನೋಡ್ರಿ, ನಾನು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ರಿ. ನೀವು ಅದನ್ನ ರೊಕ್ಕ ಕೊಟ್ರೆ ನಾನು ಕುಡಿಸಿರ್ತೀನಿ. ನಾ ಹೇಳಿದ್ರೆ ಕಷ್ಟ ಕಾಲಕ್ಕಾಗತ್ತೆ.
ಅದನ್ನ ಬಿಟ್ಟು ಆ ಖರ್ಚು ಈ ಖರ್ಚು ಅಂತ ಮಾಡಿದ್ರೆ ವೇಸ್ಟ್ ಆಗುತ್ತ್ರಿಪ್ಪ. ನಿಮ್ಮ ಖರ್ಚಿಗೆ ಎಷ್ಟು ಬೇಕು? 300 5 ಹಾಂ ಸರಿ ಆಯ್ತು, 500 ರೂಪಾಯಿ ಕೊಡ್ತೀನಿ. 500 ರೂಪಾಯಿ ಇಟ್ಕೊಳ್ಳಿ. ಉಳ್ಕಿದ್ದು ರೊಕ್ಕ ನಮಗೆ ಕೊಡ್ರಿ ಆಯ್ತಾ? ಬರೀ 500 ರೂಪಾಯಿದಾಗ ತಿಂಗಳು ನಡ್ಸಕತ್ತೀನಿ. ನಡೆಸ್ಬೇಕು. ಇಲ್ಲಿಂದ ಟೀ ತೊಗೊಂಡು ಹೋಗ್ತೀರಾ, ಟಿಫಿನ್ ತೊಗೊಂಡು ಹೋಗ್ತೀರಾ, ಇನ್ನೇದಕ್ಕೆ ಬೇಕು ನಿಮ್ಗೆ? ಪೆಟ್ರೋಲು ಹಾಕಿಸ್ಕೊಂತೀರಾ, ಇನ್ನೇನು ದೋಸೆ ಇಡ್ಲಿ ವಡಾ ಅದು ಇದು ಸುಡುಗಾಡು ಮಿರ್ಚಿ ಬಜ್ಜಿ ಅಂತ ತಿನ್ನಂಗಿಲ್ಲ. ನಿಮ್ಮ ಆರೋಗ್ಯ ಮುಖ್ಯ 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 ಅಷ್ಟೇ. ಕೊಡ್ರಿ ರೊಕ್ಕನ. ಲೇ ನನ್ನ ಕಡೆ ರೊಕ್ಕ ಇಲ್ಲ. ಹೌದಾ? ರೊಕ್ಕ ಇಲ್ಲ? ನಾ ಸ್ಟಾರ್ಟ್ ಮಾಡ್ಕೊರೆ ನಿಮ್ಮನ್ನ ಅತ್ತಿರೋ. ಅಯ್ಯೋ ಕ್ರಮವೇ, ಇದೇನಪ್ಪ ಹಿಂಗೆ ಆಡಕತ್ತಳಿಕೆ? ಒಯ್ಕೊಂಡು ಮಂದಿ ಕೂರಿಸ್ಬಿಟ್ಟು ಮನೆ ತೆಗಿತಾಳ ಮತ್ತೆ? ತೆಗಿತೀನಿ. ರೊಕ್ಕ ಕೊಡ್ತೀರಾ ಕೊಡಲ್ವೋ? ಏನು ಒಯ್ಕೊತಾಳ ಅಂತ? ನನ್ನ ಐಡಿಯಾ ನೋಡ್ರಿ ಇವಾಗ. ಏನು ಒಯ್ಕೊಂತೀಯಾ? 1 2 3 ಸ್ಟಾರ್ಟ್. ಸ್ಟಾರ್ಟ್ ಮಾಡ್ಕೊ ಒಯ್ಕೊಳಕ. ಯಾಕ್ರಿ ಒಯ್ಕೊಳ ನೀನು? ನಾನು ಆಮೇಲೆ ಕೊಡ್ತೀನಿ. ಇವು ಏನಾದ್ರೂ ಪ್ಲೇನ್ ಆಗತ್ತಾರ? ಹೌದು, ಹಿಂಗೆ ಕನ್ನಕತ್ತೀರಿ ನೀವು? ಒಯ್ಕೊಲಿ, ಒಯ್ಕೊ, ಜೋರ ಒಯ್ಕೊ, 4 ಮಂದಿ ಕೆಳಗೆ ಒಯ್ಕೊ ಆಯ್ತಾ? ಅಯ್ಯೋ ಕ್ರಮವೇ, ಅದೇ ಯಾಕೆ ಒಯ್ಕೊಳಲ್ಲ. ಒಯ್ಕೋಬೇಕು ಬಂಗಾರಗಿಂಡಿ. ನೋಡ್ರಿ ಮತ್ತೆ ಒಯ್ಕೊಂತೀನಿ. ಒಯ್ಕೊ ಒಯ್ಕೊಂಡಷ್ಟು ನನಗೆ ಲಾಭ. ಒಯ್ಕೊಂಡು BP ಜಾಸ್ತಿ ಆಗುತ್ತೆ, ಶುಗರ್ ಜಾಸ್ತಿ ಆಗುತ್ತೆ, ನರಗಳೆಲ್ಲ ದೌರ್ಬಲ್ಯ ಆಗುತ್ತೆ, ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಆಮೇಲೆ ಕುಸಿದು ಬೀಳ್ತೀವಿ. ನೋಡಿದ್ರೆ ಅಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂತಾರೆ. ಅವ್ರು ಅದಕ್ಕೆ ಖರ್ಚು ಮಾಡ್ರಿ ಇದಕ್ಕೆ ಖರ್ಚು ಮಾಡ್ರಿ ಅಂತಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಲಕ್ಷಾಂತರ ರೊಕ್ಕ ಬಿಡಬೇಕಾಗುತ್ತೆ ನಿಮ್ಮ ಆರೋಗ್ಯಕ್ಕೋಸ್ಕರ. ಅದು ರೀ, ಡೋಂಟ್ ವರಿ ಚಿನ್ನ, ನೀವು ವೈಕೋ ಹಾಸ್ಪಿಟ್ಲಿಗೆ ರೊಕ್ಕ ಖರ್ಚು ಮಾಡು, ಆಮೇಲೆ ಢಮ್ ಅಂತ ಹೋಗ್ಬಿಡು. ಢಮ್ ಅಂತ ಎಲ್ಲಿ ಹೋಗ್ಲಿ? ಅದೇ ಶಿವಾರ್ಪಣಮಸ್ತು ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಹಲಗಿ ಬಾರಿಸ್ಬಿಡು ಅಂತ. ಇವಾಗ ಎಷ್ಟೊತ್ತಿಗೆ ಮಾಡ್ತೀವಿ ವೈಕೋಣ ಸ್ಟಾರ್ಟ್ನ? ಈಗ ಬೆಳಿಗ್ಗೆ ಮಾಡ್ತೀಯಾ, ಮಧ್ಯಾಹ್ನ ಮಾಡ್ತೀಯಾ, ರಾತ್ರಿ ಮಾಡ್ತೀಯಾ? ಈಗ ನಾಷ್ಟ ಮಾಡ್ತಿರ್ತಾರೆ ನೋಡಿ ಜನ, ಇವಾಗ ವೈಕೊಂಬಿಡು, ಜನ ಬಂದು ಸೇರ್ತಾರ. ರೀ ಅತ್ಯಾ ಬೇಗ ವೈಕೊಡಿ. ನಿಮ್ಮ BP ಜಾಸ್ತಿ ಆಗಲಿ, ನಿಮ್ಮ ಶುಗರ್ ಜಾಸ್ತಿ ಆಗಲಿ, ಆಮೇಲೆ ಕೊಲೆಸ್ಟ್ರಾಲ್ ಅಂತ ಮೇಲೆ ಹೇರಲಿ, ಆಮೇಲೆ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋತಿ. ಏನಂತಿ? ಹಾಸ್ಪಿಟ್ಲಿಗೆ ಲಕ್ಷಾಂತರ ರೊಕ್ಕ ಬಡಿಮತಿ. ಅದು ನೀನೇ ಹೇಳಿದ ಮಂತ್ರ ಅಲ್ವಾ? ಜಾಸ್ತಿ ಮಾತಾಡ್ಬಿಡಿ, ಎನರ್ಜಿ ವೇಸ್ಟ್ ಆಗುತ್ತೆ. ಜಾಸ್ತಿ ಮಾತಾಡ್ಬಿಡಿ, ನಿಮ್ಮ ಶಕ್ತಿ ವೇಸ್ಟ್ ಆಗುತ್ತೆ. ಜಾಸ್ತಿ ಮಾತಾಡ್ಬೇಡ್ರಿಪ್ಪ, ಜಾಸ್ತಿ ಬರಿಬೇಡ್ರಿಪ್ಪ, ಸಣ್ಣದ ಅಕ್ಷರ ಇಟ್ಕೋರಿಪ್ಪ, ಈಟ ಊಟ ಮಾಡ್ರಿಪ್ಪ, ಆಟ ಊಟ ಮಾಡ್ರಿ ಅಂತ ನಮ್ಮ ತಲೆ ತಿಂತಿರ್ತೀವಿ. ಇದ ನೀನು ಕರೆಕ್ಟ್ ನೋಡು. ಎಸ್ 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 ಸರಿಯೇ, ಡಿಸೈಡ್ ಮಾಡು ಬೇಗ ಬೇಗ. ಎಷ್ಟೊತ್ತಿಗೆ ಒಯ್ಕೊಂತೀರಿ? ಯಾಕೋ ಒಳ್ಳೆಪ್ಪ, ನೀವು ಸ್ವಲ್ಪ ರೊಕ್ಕ ಉಳಿಸ್ಕೊಳಕಂತ ಹೋಗ್ಬಿಟ್ಟು ಆಮೇಲೆ ಹಾಸ್ಪಿಟ್ಲಿಗೆ ಖರ್ಚು ಮಾಡೋ ಪರಿಸ್ಥಿತಿ ಬಂದಿತ್ತು. ಅದಕ್ಕೆ ಇಲ್ಲಪ್ಪ, ನಾ ಮಾತಾಡಿದಕ್ಕೆ ಇವಾಗ ಮೆಡಿಟೇಷನ್ ಮಾಡಬೇಕಾಗುತ್ತೋ ಏನೋ. ಶಾಂತಿ ಶಾಂತಿ ಶಾಂತಿ. ಗುಡ್. ಅದು ರೀ, ಇವಾಗ ಯಪ್ಪ ದೇವ, ನನ್ನ ಆರೋಗ್ಯ ಸರಿ ಇರಲಪ್ಪ ದೇವ್ರಿ. ಕೂಲ್ ಡೌನ್ ಕೂಲ್ ಡೌನ್ ಕೂಲ್ ಡೌನ್, ನನ್ನ ಮನಸ್ಸೇ ಕೂಲ್ ಡೌನ್. ನನ್ನ ಶರೀರ ಇವಾಗ ಹಾರಾಡ್ತಾ ಇದೆ, ಹಗುರವಾಗ್ತಾ ಇದೆ, ಶಾಂತಿ ಶಾಂತಿ ಆಗ್ತಾ ಇದೆ. ಹಂಗೆ ಮನಸ್ಸನ್ನ ರಿಲ್ಯಾಕ್ಸೇಷನ್ ಮಾಡ್ಕೋ. ಹೀಗೆ ಮಾಡೋದ್ರಿಂದ ಮನಸ್ಸು ಹಗುರಾಗುತ್ತಾ, ದೇಹನೂ ಹಗುರಾಗುತ್ತೆ. ಅವಾಗ ಯಾವುದೇ BP ಶುಗರ್ ಏನೂ ಬರೋಂಗಿಲ್ಲ. ಆಮೇಲೆ ಯಾವುದೇ ಕಾರಣಕ್ಕೂ ಹಾಸ್ಪಿಟಲ್ ಹೋಗಿ ಚಿಂತೆನೇ ಬರೋಂಗಿಲ್ಲ. ಇಷ್ಟೊತ್ತರ ನನ್ನ ಜೊತೆ ತರಲೆ ಮಾಡಿ ಜಗಳ ಮಾಡಿದಲ್ಲ, ಇವಾಗ ಎಷ್ಟೋ ಎನರ್ಜಿ ವೇಸ್ಟ್ ಆಗುತ್ತೆ. ಅದಕ್ಕೆ ಇವಾಗ ನೀನು ರಿಲ್ಯಾಕ್ಸ್ ಮೂಡ್ನಲ್ಲೇ ಇರಬೇಕಾಗುತ್ತೆ ಬೇಬಿ. ಓಕೆನಾ? ರಿಲ್ಯಾಕ್ಸೇಷನ್. ಸರಿ ಬೇಬಿ, ನೀನು ರಿಲ್ಯಾಕ್ಸೇಷನ್ ಮಾಡ್ಕೊ, ನಾನು ಜೊತೆಗೆ ಹೋಗ್ಬರ್ತೀನಿ. ಬಲ್ಲ ಬೇಬಿ, ಬಾಯ್ ಬೇಬಿ, ಚಿನ್ನು ಬೇಬಿ, ಟಾಟಾ.
ಇಲ್ಲಾಂದ್ರೆ ನನ್ನ ಎನರ್ಜಿ ಭಾಳ ಲೋ ಆಗ್ಬಿಡುತ್ತೆ. ಯಾಕಂದ್ರೆ ಆಲ್ರೆಡಿ ಎನರ್ಜಿ ಭಾಳ ಹೋಗ್ಬಿಟ್ಟಿದೆ ನಂದು. ಅದಕ್ಕೆ ಹಾಂ ಸರಿ ರೀ, ಟಾಟಾ. ಓಕೆ, ಹಾಂ ಹೋಗ್ರಿ. ಗುಡ್, ವೆರಿ ಗುಡ್. ಬಾಯ್ ಚಿನ್ನಮ್ಮ.